ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಿಂದಿನ ತರಗತಿಯಲ್ಲಿ ನಾವು 93 ಪ್ರಶ್ನೆಗಳನ್ನ ನೋಡಿದ್ವಿ. ಈಗ 94ನೇ ಪ್ರಶ್ನೆ 7ನೇ ತರಗತಿಗೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಸ್ಥಿರಾಂಕಕ್ಕೆ ಉದಾಹರಣೆಯನ್ನ ಕೊಡಿ ಅಂತ ಇದೆ ನೋಡಿ. ಬಾಳೆಗೊನೆಗಳಲ್ಲಿ ಇರುವಂತಹ ಬಾಳೆಹಣ್ಣುಗಳ ಸಂಖ್ಯೆ, ಜಾತ್ರೆಗೆ ಹೋಗುವ ಜನಗಳ ಸಂಖ್ಯೆ, ನಾಯಿಗಿರುವ ಕಾಲುಗಳ ಸಂಖ್ಯೆ, ಆಮೇಲೆ ತೆಂಗಿನ ಮರದ ಎತ್ತರ ಅಂತ ಇದೆ. ಇದಕ್ಕೆ ಸರಿಯಾದಂತ ಉತ್ತರ ನಾಯಿಗಿರುವ ಕಾಲುಗಳ ಸಂಖ್ಯೆ. ಓಕೆ, 95ನೇ ಪ್ರಶ್ನೆ ಚರಾಕ್ಷರಕ್ಕೆ ಉದಾಹರಣೆ ಕೊಡಿ. ಕಾರಿನ ಚಕ್ರಗಳು, 10 ರೂಪಾಯಿ ಪ್ಯಾರ್ಲೆ ಬಿಸ್ಕೆಟ್ ಪೊಟ್ಟಣದಲ್ಲಿನ ಬಿಸ್ಕೆಟ್ಗಳ ಸಂಖ್ಯೆ, ಮಾರುಕಟ್ಟೆಯಲ್ಲಿ ಆಲೂಗಡ್ಡೆಯ ಬೆಲೆ, ಬೆಕ್ಕಿನ ಕಾಲುಗಳ ಸಂಖ್ಯೆ ಅಂತ ಇದೆ. ಸರಿಯಾದಂತ ಆಯ್ಕೆ ಏನು? ಮಾರುಕಟ್ಟೆಯಲ್ಲಿ ಇರುವಂತಹ ಆಲೂಗಡ್ಡೆಯ ಬೆಲೆ. ಮಾರುಕಟ್ಟೆಯಲ್ಲಿ ಇರುವಂತಹ ಆಲೂಗಡ್ಡೆಯ ಬೆಲೆ. ಓಕೆ, ಇನ್ನು ಬೀಜ ಪದಗಳಲ್ಲಿ ಚರಾಕ್ಷರದೊಂದಿಗೆ ಸಹಗುಣಕವಾಗಿ ಸ್ಥಿರಾಂಕವಿದ್ದರೆ ಅದನ್ನ ಏನಂತ ಕರೀತಾರೆ? ಅದನ್ನ ಸಂಖ್ಯಾ ಸಹಗುಣಕ ಅಂತ ಕರೀತಾರೆ. ಬೀಜ ಪದಗಳಲ್ಲಿ ಚರಾಕ್ಷರ ಸಹಗುಣಕವಾಗಿದ್ರೆ ಅದನ್ನ ಏನಂತ ಕರೀತಾರೆ? ಬೀಜ ಸಹಗುಣಕ ಅಂತ ಕರೀತಾರೆ. ಇನ್ನು 5xy ನಲ್ಲಿ y ನ ಸಂಖ್ಯಾ ಸಹಗಣಕ ಯಾವುದು ಅಂತ ಕೇಳಿದರೆ, y ನ ಸಂಖ್ಯಾ ಸಹಗಣಕ ಯಾವುದು ಅಂತ ಕೇಳಿದರೆ ಅದು ಯಾವುದು? 5 ಆಗುತ್ತೆ. 0.5 mn ಇದರಲ್ಲಿ 0.5 ರ ಬೀಜಗಣಕ ಯಾವುದು ಅಂತ ಕೇಳಿದರೆ, ಇದರೊಳಗಡೆ ಇರುವಂತ ಬೀಜಗಣಕ ಯಾವುದು ಅಂತ ಕೇಳಿದರೆ ಅದು mn ಆಗಿರುತ್ತೆ. ಓಕೆ, 0.5 ಸಂಖ್ಯಾಗಣಕ. ಇನ್ನು 7mn ಇದರಲ್ಲಿ ಇರುವಂತಹ ಬೀಜ ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇದರಲ್ಲಿರುವಂತಹ ಬೀಜ ಪದಗಳ ಸಂಖ್ಯೆ ನೋಡೋದಾದ್ರೆ 1. ಇದರಲ್ಲಿರುವಂತಹ ಬೀಜ ಪದಗಳ ಸಂಖ್ಯೆ 1. ಪಿ ಮತ್ತು ಕ್ಯೂ ಸಂಖ್ಯೆಗಳ ಮೊತ್ತವನ್ನ ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಈ ಹೇಳಿಕೆಯ ಬೀಜೋಕ್ತಿ ನೋಡಿ. ಪಿ ಮತ್ತು ಕ್ಯೂ ಈ ಸಂಖ್ಯೆಗಳ ಮೊತ್ತವನ್ನ ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಅವುಗಳ ಗುಣಲಬ್ಧ, ಓಕೆ, ಅವುಗಳ ಗುಣಲಬ್ಧದಿಂದ ಕಳೆದಿದೆ. ಹಾಗಾದ್ರೆ ಏನಾಗುತ್ತೆ? ಕಳೆದಿದೆ, ಅವುಗಳ ಗುಣಲಬ್ಧದಿಂದ ಕಳೆದಿದೆ ಅಂತ ಅಂದ್ರೆ ಪಿ ಕ್ಯೂ ಮೈನಸ್ ಪಿ ಪ್ಲಸ್ ಕ್ಯೂ. ಓಕೆ, ಎಲ್ಲಿದೆ? ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಂಖ್ಯೆ z ಅನ್ನ ಅದರಿಂದಲೇ ಗುಣಿಸಿದೆ. ಈ ಹೇಳಿಕೆಯ ಬೀಜೋಕ್ತಿ ಏನು? ನೋಡಿ, ಸಂಖ್ಯೆ z ಅನ್ನ ಅದರಿಂದನೇ ಗುಣಿಸಿದೆ ಅಂತ ಅಂದ್ರೆ ಏನು? z². ಓಕೆ, z², ಆಮೇಲೆ z ಇಂಟು z. ಸೊ ಎ ಮತ್ತು ಬಿ ಎರಡು ಕೂಡ ಸರಿ. ಕೆಳಗಿನ ಅಪವರ್ತನ ವೃಕ್ಷದಲ್ಲಿ ಬಿಟ್ಟ ಸ್ಥಳಗಳಲ್ಲಿನ ಅಪವರ್ತನಗಳು ಅಂತ ಕೇಳಿದರೆ ಏನಾಗುತ್ತೆ ನೋಡಿ. ಇಲ್ಲಿ 2x² ಅಂತ ಅಂದ್ರೆ 2 ಇಂಟು ಎಕ್ಸ್ ಇಂಟು ಎಕ್ಸ್, ಹೌದಲ್ವಾ? 2 ಇಂಟು ಎಕ್ಸ್ ಇಂಟು ಎಕ್ಸ್. ಸೊ 2 ಇಂಟು ಎಕ್ಸ್ ಇಂಟು ಎಕ್ಸ್. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 104ನೇ ಪ್ರಶ್ನೆ ಬೀಜೋಕ್ತಿ 13y² ಮೈನಸ್ 8yx ನಲ್ಲಿ x ನ ಸಹಗುಣಕ ಯಾವುದು? x ನ ಸಹಗುಣಕ ಅಂತ ಹೇಳಿದಾಗ ಏನಾಗುತ್ತೆ? x ನ ಸಹಗುಣಕ ಯಾವುದು? 8 ಆಗುತ್ತೆ. ಓಕೆ, ರೈಟ್. ಇಲ್ಲೇನು ಹೇಳಿದ್ರೆ 8yx ಮೈನಸ್ 8yx ಅಲ್ಲಿ x ನ ಸಹಗುಣಕ ಯಾವುದು ಅಂತ ಕೇಳಿದ್ರೆ ಮೈನಸ್ 8y. ಓಕೆ, ಇನ್ನು ಒಂದೇ ಬೀಜ ಪದಗಳನ್ನ ಹೊಂದಿರುವಂತ ಪದ ಯಾವುದು? ಸಜಾತಿ ಪದ. ಒಂದೇ ಬೀಜ ಪದ ಆದ್ರೆ ಸಜಾತಿ. ಇನ್ನು 106ನೇ ಪ್ರಶ್ನೆ ಖಾಲಿ ಜಾಗದಲ್ಲಿ ಇರುವಂತ ಸರಿಯಾದ ಸಜಾತಿ ಪದಗಳ ಕ್ರಮ. ಖಾಲಿ ಜಾಗದಲ್ಲಿ ಇರುವಂತ ಸರಿಯಾದ ಸಜಾತಿ ಪದಗಳ ಕ್ರಮ ಯಾವುದು ಅಂತ ಕೇಳಿದರೆ ನೋಡೋದಾದ್ರೆ ಇಲ್ಲಿ 13a ಬರಬೇಕು, ಇಲ್ಲಿ 10f ಇದೆ, ಇಲ್ಲಿಗೆ 3f ಬರಬೇಕು, ಇಲ್ಲಿ 12b ಇದೆ, ಇಲ್ಲಿ 4b ಬರಬೇಕು, ಇಲ್ಲಿ 7c ಇದೆ. ಸೊ ಇಲ್ಲಿ ಏನ್ ಬರಬೇಕು? 2c ಬರಬೇಕು. ಸೊ 13a, ಓಕೆ, ಆಮೇಲೆ 3f, ಆಮೇಲೆ 4b, ಆಮೇಲೆ 2c ಇಸ್ ದ ರೈಟ್ ಆನ್ಸರ್. ಓಕೆ, 107ನೇ ಪ್ರಶ್ನೆ ಸಜಾತಿ ಪದಗಳಲ್ಲದ ಜೋಡಿಗಳು ಯಾವುವು ಅಂತ ಕೇಳಿದ್ದಾರೆ. ಸಜಾತಿ ಪದಗಳು ಅಲ್ಲದೆ ಇರುವಂತ ಜೋಡಿ
ನೋಡಿ, ಸಜಾತಿ ಪದಗಳು ಅಲ್ಲದೆ ಇರುವಂತ ಜೋಡಿಗಳು. ಇದು ಸಜಾತಿ, ಇದು ಸಜಾತಿ, ಇದು ಸಜಾತಿ, ಬಟ್ ಇದು ಅಲ್ಲ. ಓಕೆ, ಸೊ ಹಾಗಾಗಿ 4ನೇದು ಮಾತ್ರ. 108ನೇ ಪ್ರಶ್ನೆ. a ಪ್ಲಸ್ ಬಿ ಮೈನಸ್ ಎ ಬಿ 4p ಮೈನಸ್ 7q 7mn ಇಂಟು 3 ಇವುಗಳಲ್ಲಿ ಏಕಪದ, ದ್ವಿಪದ ಮತ್ತು ತ್ರಿಪದಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ಓಕೆ, ಸರಿಯಾದ ಕ್ರಮ ನೋಡೋದಾದ್ರೆ ಫಸ್ಟ್ ಏಕಪದ 7mn ಇಂಟು 3 ಏನಾಗುತ್ತೆ? 3 7s 21mn ಆಗುತ್ತೆ, ಹೌದಲ್ವಾ? ಎಸ್, ಸೊ ಇದು ಏಕ. ಇನ್ನು ದ್ವಿಪದ ಅಂತ ಅಂದ್ರೆ ಇದು. ಇನ್ನು ತ್ರಿಪದ ಅಂತ ಅಂದ್ರೆ ಪ್ಲಸ್ ಇದೆ, ಮೈನಸ್ ಇದೆ, 1 2 3. ಸೊ ಇದು n ಈಕ್ವಲ್ಸ್ -2 ಆದಾಗ 5n² ಪ್ಲಸ್ 5n ಪ್ಲಸ್ -2 ಇದರ ಬೆಲೆ ಏನಾಗುತ್ತೆ? n ಇಸ್ ಈಕ್ವಲ್ ಟು -2 ಆದಾಗ 5 ಇಂಟು -2 ಹೋಲ್ ಸ್ಕ್ವೇರ್ ಪ್ಲಸ್ 5 ಇಂಟು -2 -2. ಓಕೆ, 2 2s 4. ಓಕೆ, -2 ಅಲ್ವಾ ಇದು? 5 2s 10 -2 20 -10 -2 ಏನಾಗುತ್ತೆ? ಏನಾಗುತ್ತೆ? 10 -2, ಸೊ 8 is the right answer. ಇನ್ನು x is equal to 0 ಆದಾಗ 2x² ಪ್ಲಸ್ x ಮೈನಸ್ a ಇದರ ಬೆಲೆ 5ಕ್ಕೆ ಸಮನಾದ್ರೆ ಏನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ. ಟೂ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು 5. ಓಕೆ, ಏನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ. ಎಕ್ಸ್ ಇಸ್ ಈಕ್ವಲ್ ಟು 0, ಸೊ 0 ಆದಾಗ ಅಫ್ಕೋರ್ಸ್ ಇದು 0 ಆಗುತ್ತೆ. 0 ಮೈನಸ್ ಎ ಇಸ್ ಈಕ್ವಲ್ ಟು 5, ಸೊ ಏನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ. ಸೊ ಎ ಇಸ್ ಈಕ್ವಲ್ ಟು -5 ಆಗುತ್ತೆ. ಓಕೆ, ಇನ್ನು x ಈಕ್ವಲ್ಸ್ 3, a is equal to -1, b is equal to -2 ಆದಾಗ 3x -5 minus x plus 9 ಇದರ ಬೆಲೆ ಏನಾಗುತ್ತೆ ಅಂತ ಕೇಳಿದ್ರೆ ಇದರ ಬೆಲೆ 10 ಆಗುತ್ತೆ. ಸಮಸ್ಯೆಗಳನ್ನ ಬಿಡಿಸಿರಿ ಅಂತ ಇದೆ. ಈ ಕೆಳಗಿನ ಹೇಳಿಕೆಗಳನ್ನ ಬೀಜೋಕ್ತಿಗಳಾಗಿ ಬರೆಯಿರಿ ಅಂತ ಇದೆ. p ಮತ್ತು q ಇವುಗಳ ಸಂಖ್ಯೆಗಳ ಗುಣಲಬ್ಧದ 4ನೇ ಒಂದರಷ್ಟು ಅಂತ ಇದೆ. 4ನೇ ಒಂದರಷ್ಟು ಅಂತ ಹೇಳಿದ್ರೆ p³/4. ಓಕೆ, ಎ ಮತ್ತು ಬಿ ಸಂಖ್ಯೆಗಳ ವ್ಯತ್ಯಾಸ ಮತ್ತು ಅವುಗಳ ಗುಣಲಬ್ಧವನ್ನ ಕೂಡಿದೆ ಅಂತ ಇದೆ. ವ್ಯತ್ಯಾಸ ಮತ್ತು ಅವುಗಳ ಗುಣಲಬ್ಧವನ್ನ ಕೂಡಿದೆ, ಇದು ಅವದರ ಗುಣಲಬ್ಧ, ಅದನ್ನ ಕೂಡಿದೆ. ಓಕೆ, m ಈಕ್ವಲ್ಸ್ ಟು 4m² - 2m - 4 ಇದರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಏನಾಗುತ್ತೆ? m ಈಕ್ವಲ್ಸ್ 2 ಆದಾಗ ಇಲ್ಲಿ ನೋಡಿ, ಇದು 2² -2 ಇಂಟು 2 -4 2 2s 4 4 4s 16 -2 2s 4 -4. ಸೊ ಏನಾಗುತ್ತೆ ನೋಡಿ, 16 -8 ಇಲ್ಲಿ ಅಡಿಷನ್ ಇದೆ. ಓಕೆ, ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 24 ಆಗುತ್ತೆ. ಓಕೆ, ಇನ್ನು x ಈಕ್ವಲ್ 0 ಆದಾಗ 3x² ಪ್ಲಸ್ 2x ಮೈನಸ್ b ಇದರ ಬೆಲೆ 7ಕ್ಕೆ ಸಮ ಆದ್ರೆ b ನ ಬೆಲೆ ಎಷ್ಟು ಇರಬೇಕು ಅಂತ ಕೇಳಿದ್ದಾರೆ. ಎಷ್ಟಿರುತ್ತೆ ನೋಡಿ, ಅದನ್ನ ಮಾಡಿದಾಗ b ಈಕ್ವಲ್ಸ್ -7 ಬರುತ್ತೆ. ಇನ್ನು 115ನೇ ಪ್ರಶ್ನೆ. ಅಪವರ್ತನ ವೃಕ್ಷವನ್ನ ಪೂರ್ಣಗೊಳಿಸಿ ಅಂತ ಇದೆ. ಅಪವರ್ತನ ವೃಕ್ಷವನ್ನ ಪೂರ್ಣಗೊಳಿಸಿ ಅಂತ ಇದೆ. 5 ಇಂಟು xy² ಇದು ನೋಡಿ 7x² y ಅಂತ ಇದೆ. ಓಕೆ, ಅಂದ್ರೇನು 5xy² ಪ್ಲಸ್ 7xy ಓಕೆ. 116ನೇ ಪ್ರಶ್ನೆ. ಸೂಚನೆಯನ್ನ ಆಧರಿಸಿ ಬೀಜೋಕ್ತಿಗಳನ್ನ ರಚಿಸಿ ಅಂತ ಇದೆ. ಕೆಂಪು ಬಣ್ಣದ ಸಾಲಿನಲ್ಲಿರುವಂತಹ ಪದಗಳನ್ನ ಬಳಸಿ ದ್ವಿಪದೋಕ್ತಿಗಳನ್ನ ರಚಿಸಿ ಅಂತ ಇದೆ. ಸೊ ಇದನ್ನ ನೋಡೋದಾದ್ರೆ (4ab minus 13a) 3a² plus a² b plus
ಪ್ಲಸ್ ಪ್ಲಸ್ 9a. ಓಕೆ, ಈ ತರ. ಸೊ ಅವನ್ನ ಬಳಸಿ ಇದರಲ್ಲಿ ದ್ವಿಪದೋಕ್ತಿ ತ್ರಿಪದೋಕ್ತಿಗಳನ್ನ ಮಾಡುವಂಥದ್ದು. ಗುಂಪಿನಲ್ಲಿರುವಂತಹ ಬೀಜೋಕ್ತಿಗಳನ್ನ ಗುಂಪಿನಲ್ಲಿರುವಂತಹ ಬೀಜೋಕ್ತಿಗಳನ್ನ ಏಕಪದ, ದ್ವಿಪದ, ತ್ರಿಪದಗಳಾಗಿ ವಿಂಗಡಿಸಿ ಅಂತ ಇದೆ. ಓಕೆ, ಇದರಲ್ಲಿರುವಂತಹ ಏಕಪದ 3xy, ಅದಾದ ನಂತರ y², ಅದಾದ ನಂತರ 100. ಓಕೆ, ದ್ವಿಪದ ನೋಡಿ, ದ್ವಿಪದವನ್ನ ನೋಡೋದಾದ್ರೆ 1 2 3. ಓಕೆ, ಇನ್ನು ತ್ರಿಪದೋಕ್ತಿಗಳು ಇದು ಒಂದು ಇದು ಒಂದು. ಓಕೆ, ಸೊ ಮುಂದೆ ನೋಡೋದಾದ್ರೆ 12ನೇ ಒಂದು ಟಾಪಿಕ್. ಸೊ ಇಲ್ಲಿ ಘಾತಾಂಕ ಸಂಖ್ಯೆಗಳು ಹಾಗೂ ಅವುಗಳ ವಿಸ್ತರಣಾ ರೂಪವನ್ನ ಓದಿ ಬರೆಯುತ್ತಾ ಅವಿಭಾಜ್ಯ, ಅಪವರ್ತನ ಹಾಗೂ ಘಾತಾಂಕ ರೂಪದಲ್ಲಿ ಅಭಿವ್ಯಕ್ತಿಸಿ ನಿಯಮಗಳನ್ನ ಸಾಮಾನ್ಯೀಕರಿಸಿ ನಿತ್ಯ ಬಳಕೆಯಲ್ಲಿ ಅನ್ವಯಿಸಿಕೊಳ್ಳುವರು. ಸೊ ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ನೋಡಿ, 118ನೇ ಪ್ರಶ್ನೆ. 10 × 10 × 10 × 10 ಇದರ ಘಾತಾಂಕ ರೂಪ ಎಷ್ಟು ಅಂತ ಕೇಳಿದರೆ ಎಷ್ಟು? 10⁴ ಅಲ್ವಾ? ಸೊ 10⁴ ಇಸ್ ದ ರೈಟ್ ಆನ್ಸರ್. 119ನೇ ಪ್ರಶ್ನೆ. 5² ಇದನ್ನ ಘಾತಸೂಚಿ ಯಾವುದು ಅಂತ ಕೇಳಿದರೆ ಘಾತಸೂಚಿ ಬಂದು ದಟ್ ಇಸ್ 2 ಆಗಿರುತ್ತೆ. ಓಕೆ, ಇನ್ನು 120ನೇ ಪ್ರಶ್ನೆ. 1 ಕಿಲೋಮೀಟರ್ಗೆ ಸಮನಾದಂತ ಘಾತ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಕಿಲೋ ಅಂತ ಅಂದ್ರೆ 10⁻³ ಅಲ್ವಾ? ಓಕೆ, 1 ಕಿಲೋಮೀಟರ್ ಅಂತ ಅಂದ್ರೆ ಸೊ ಈ ಒಂದು ಇದಕ್ಕೆ ಸಮನಾದಂತ ಘಾತ ಸಂಖ್ಯೆ ಯಾವುದು ಅನ್ನೋದಾದ್ರೆ 10⁵. ಓಕೆ, 10⁵ ಅನ್ನುವಂಥದ್ದು 1 ಕಿಲೋಮೀಟರ್ಗೆ ಸಮನಾಗಿರುವಂತಹ ಘಾತ ಸಂಖ್ಯೆ. 10⁵ ಸೆಂಟಿಮೀಟರ್. ಓಕೆ, ಒನ್ 256 ಅನ್ನ 2 ಅಂದ್ರೆ 2ರ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಯಾವ ರೀತಿ ವ್ಯಕ್ತಪಡಿಸಬಹುದು ಅಂತ ಕೇಳಿದರೆ ಮಾಡಿದಾಗ ನೋಡಿ 256 2 1s are 2 ಸಾರಿ 2 1s are 2 2 2s are 4 2 8s are 16 2 6s are 12 2 4s are 8 2 3s are 6 2 2s are 4 2 1s are 2 6s are 12 2 8s are 16 2 4s are 8 2 2s are 4 1 2 3 4 5 6 7 8 so 2⁸ 10⁻². ಇದನ್ನ ಓದುವಂತ ಸರಿಯಾದ ಕ್ರಮ ಯಾವುದು ಅಂತ ಹೇಳಿದ್ದಾರೆ. ಯಾವುದು? 10ರ ಘಾತ 2. ಓಕೆ, ಅದಾದ ನಂತರ 10ರ ವರ್ಗ ಅಂತ ಇದೆ. ಸರಿಯಾಗಿ ಹೇಳೋದಾದ್ರೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿದೆ. ಆಮೇಲೆ 123ನೇ ಪ್ರಶ್ನೆ. 2⁸ ಮತ್ತು 8³ ಇದರಲ್ಲಿ ದೊಡ್ಡದು ಯಾವುದು ಅಂತ ಕೇಳಿದ್ದಾರೆ. ಓಕೆ, 8 8s are 16 16 4s are 64 ಹೌದಲ್ವಾ? ಸೊ ಹಾಗಾದ್ರೆ ಸರಿಯಾದಂತ ಉತ್ತರ ಯಾವುದು? ನೋಡಿ, ಇದರಲ್ಲಿ ಯಾವುದು ದೊಡ್ಡದು ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಯಾವುದು ದೊಡ್ಡದು ಅಂತ ನೋಡೋದಾದ್ರೆ ಇಲ್ಲಿ 2⁸ ದೊಡ್ಡದ 8⁵ ದೊಡ್ಡದ, ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದಾಗ ಏನ್ ಮಾಡ್ಬೇಕು? 16 8s ನೋಡಿ, ಇದು ಈಗ ಆಲ್ರೆಡಿ ಗೊತ್ತು ಏನಂತ 256 ಅಂತ. ಓಕೆ, ಇದು ಹಿಂದೆ ಮಾಡಿದೀವಿ 256. 8 × 8 × 8 8 8s are 64 64 × 8 ಓಕೆ. ಸೊ ಹಾಗಾಗಿ ದೊಡ್ಡದು ಯಾವ್ದು ಇದರಲ್ಲಿ? 8³ ಇದೆ ದೊಡ್ಡದು. ಓಕೆ, ಇನ್ನು 10⁻0 ಏನಿದೆಯಲ್ಲ ಇದರ ಒಂದು ಬೆಲೆ ಏನು ಅಂತ ಕೇಳಿದ್ರೆ ಇದರ ಬೆಲೆ ಏನಾಗಿರುತ್ತೆ? 1 ಆಗಿರುತ್ತೆ. ಓಕೆ, ಇನ್ನು 125ನೇ ಪ್ರಶ್ನೆ.
ಋಣ ಆಧಾರ ಸಂಖ್ಯೆಯ ಘಾತಸೂಚಿ ಸಮಸಂಖ್ಯೆ ಆಗಿದ್ದರೆ ಅದು ಯಾವಾಗ್ಲೂ ಏನಾಗಿರುತ್ತೆ, ಧನ ಪೂರ್ಣಾಂಕ ಆಗಿರುತ್ತೆ. ನೋಡಿ, ಸೊ ಇದು 1 ಅಂತ ಅಂದ್ರೆ ದಟ್ ಈಸ್ ಈಕ್ವಲ್ ಟು 1 ಅಂತ ಅಂದ್ರೆ ಇಲ್ಲೇನಾಗುತ್ತೆ 1 + 1 ಏನಾಗುತ್ತೆ 3 ಆಗುತ್ತೆ. ಓಕೆ, ಇನ್ನು 127 ನೋಡಿ, 10⁻22 + 20⁻20 ಇದರ ಬೆಲೆ ಏನು ಅಂತ ಕೇಳಿದ್ದಾರೆ. ಡಿವೈಡೆಡ್ ಬೈ 10⁻20 ಇದರ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ, ನೋಡಿ ಇದು ಕ್ಯಾನ್ಸಲ್ ಆದ್ರೆ 10⁻22 ಉಳಿಯುತ್ತೆ, ಹೌದಲ್ವಾ? ಇದರಲ್ಲಿ ಅಂದ್ರೆ ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ಸ್ ಅನ್ನ ನೋಡ್ಕೊಂಡಿರ್ಬೇಕು. ಸೊ ಆ ಒಂದು ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅನ್ನ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ,
ನೋಡಿ ಇಲ್ಲಿ 10 to the power of 22 by 10 to the power of 20 ಅಂತ ಹೇಳಿ ನಾವೇನ್ ಮಾಡ್ಬೇಕು, ಸಪರೇಟ್ ಮಾಡ್ಕೋಬೇಕು ಇದನ್ನ. ಓಕೆ, ಇವಾಗ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗಿ ಅಂದ್ರೆ ಇಲ್ಲಿ 1 ಬರುತ್ತೆ. ಸೊ am by an ಫಾರ್ಮಲ್ ಇದಾಯ್ತು. ಸೊ ಅವಾಗ a ಅಂದ್ರೆ ನೋಡಿ a to the power of m by a to the power of n ಅಂದ್ರೆ a to the power of m minus n ಆಗುತ್ತೆ ಅದು. ಓಕೆ, a to the power of m 22 minus n ಏನು 20. ಸೊ ಏನಾಗುತ್ತೆ, 22 ಅಲ್ಲಿ 20 ಹೋದ್ರೆ 2, ಸೊ 100 ಆಗುತ್ತೆ. ಓಕೆ, 100 ಇದು ಪ್ಲಸ್ 1 1, ಸೊ ಏನಾಗುತ್ತೆ 101 ಆಗುತ್ತೆ. ಓಕೆ, 101 ಆಗುತ್ತೆ. ಇನ್ನು 128 ಕ್ವೆಶ್ಚನ್ ನಂಬರ್ 1 2 3 4 5 ಇದರ ಒಂದು ಆದರ್ಶ ರೂಪ ಯಾವುದು ಅಂತ ಹೇಳಿದರೆ ನೋಡಿ. ಅದರ ಒಂದು ಆದರ್ಶ ರೂಪ 1.2345 ಇಂಟು 10 to the power of 4. ಇನ್ನು ಸರಿಯಾದ ಜೋಡಿ ಕೇಳಿದರೆ 129ನೇ ಪ್ರಶ್ನೆ ನೋಡಿ. ಸರಿಯಾದ ಜೋಡಿ ಹೇಳೋದಾದ್ರೆ 1ಗೆ ಇದು ಏನಾಗುತ್ತೆ 4 + 2 6. ಓಕೆ, ಡಿವೈಡೆಡ್ ಬೈ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತ ಉತ್ತರ ನೋಡಿದ್ವಿ ಅಲ್ವಾ, am by an is equal to a to the power of m minus n. ಸೊ 7 ಅಲ್ಲಿ 3 ಹೋದ್ರೆ ಎಷ್ಟು 4, ಹಾಗಾಗಿ ಆಪ್ಷನ್ ಡಿ. ಅಂಡ್ 3 4s 12, ಸೊ ಇದು ಏನು ಬಿ. ಇನ್ನು 4th ಇದು ಕೂಡ 1 ಬರುತ್ತೆ ಇದು, ಅಥವಾ 0 ಬರುತ್ತೆ. ಓಕೆ, ಇದು ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದರಲ್ಲಿ ಕೆ ನ ಬೆಲೆ ಅಂತ ಕೇಳಿದ್ದಾರೆ ನೋಡಿ. ಕೆ ಇಂಟು 2 to the power of 1995 ಆದ್ರೆ ಅಂದ್ರೆ ಇದು ಆದಾಗ ಕೆ ನ ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಓಕೆ, ಕೆ ನ ವ್ಯಾಲ್ಯೂ ಏನಾಗಿರುತ್ತೆ ಅವಾಗ, ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಹಾಗಾದ್ರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಅಂತ ಹೇಳಿದ್ವಿ, ಇಲ್ಲೇನೋ ಏನು ಇಲ್ಲ. ಸೊ ಇಲ್ಲಿ ನೋಡಿ ಸೊ ಇಲ್ಲೇನಾಗುತ್ತೆ, ಇಲ್ಲಿ 6 ಬರುತ್ತೆ. ಓಕೆ, ಟೋಟಲ್ ಇಲ್ಲಿ ಎಷ್ಟು ಬರುತ್ತೆ 6 ಬರುತ್ತೆ. ಸೊ ಅಲ್ಲಿ ಆ ರೀತಿ ಇದ್ದಾಗ ಇಲ್ಲೇನಾಗುತ್ತೆ ನೋಡಿ, ಪ್ಲಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್, ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ 4 ಆಗುತ್ತೆ ಇದು. ಓಕೆ, ಇದು 4 ಆಗುತ್ತೆ, 4 + 2 6 ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ 2 ಇಲ್ಲಿ 6 ಆಗ್ಬೇಕು ಅಂದ್ರೆ 2 × 3 ಆಗ್ಬೇಕು. ಸೊ 3 2s 6. ಓಕೆ, -2/3 ಇದರ ವರ್ಗ ಯಾವುದು ಅಂತ ಕೇಳಿದರೆ ದಟ್ ಇಸ್ 4/9. ಓಕೆ, ಇನ್ನು -1/4 ಇದರ ಘನ ಅಂತ ಕೇಳಿದರೆ ಅದರ ಘನ -1/64. ಓಕೆ, 1 1s 1, 4 4s 16 ಅಂದ್ರೆ 4 times. ಓಕೆ, ಇದರ ಘನ ಕೇಳಿದರೆ ಅಲ್ವಾ, ಸೊ ಅದೇನಾಗುತ್ತೆ -1/64. 4 times 4. ಓಕೆ, ಕೆಳಗಿನ ಯಾವುದು -5/4 ಹೋಲ್ ಟು ದಿ ಪವರ್ ಆಫ್ 4 ಇದಕ್ಕೆ ಸಮನಾಗಿಲ್ಲ ಅಂತ ಹೇಳಿದರೆ ಯಾವುದು ಅಂತ ಹೇಳಿದ್ರೆ -5 to the power of 4 divided by 4 to the power of 4. ಇನ್ನು 2/3 ಹೋಲ್ ಟು ದಿ ಪವರ್ ಆಫ್ 3
ಇಂಟು 5/7 ಹೋಲ್ ಟು ದಿ ಪವರ್ ಆಫ್ 3. ಇದು ಯಾವುದಕ್ಕೆ ಸಮನಾಗಿದೆ ಅಂತ ಕೇಳಿದರೆ, ಇದು ಯಾವುದಕ್ಕೆ ಸಮನಾಗಿದೆ ಅಂದ್ರೆ 2/3 ಇಂಟು 5/7 ಹೋಲ್ ಟು ದಿ ಪವರ್ ಆಫ್ 6. ಇನ್ನು 135ನೇ ಪ್ರಶ್ನೆ ನೋಡಿ. ಇದರಲ್ಲಿ ಅಂದ್ರೆ 8290300000 ಇದನ್ನ ಆದರ್ಶ ರೂಪದಲ್ಲಿ ಬರೆದಾಗ k ಇಂಟು 10 ಟು ದಿ ಪವರ್ ಆಫ್ 8. ಇಲ್ಲಿ k ನ ಬೆಲೆ ಏನಾಗುತ್ತೆ ಅಂತ ಕೇಳಿದರೆ 8 ಅಲ್ವಾ. 1 2 3 4 5 6 7 8. ಇಲ್ಲಿ k ನ ಬೆಲೆ ಏನಾಗುತ್ತೆ, ಇಲ್ಲಿ ಆಲ್ರೆಡಿ ಇಲ್ಲಿ 8 ಟೈಮ್ಸ್ ಇಲ್ಲಿ ತಗೊಂಡಿದ್ದಾರೆ ಅಂತ ಅಂದಾಗ 8.2903 ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವ ಬೆಲೆ ದೊಡ್ಡದು ಅಂತ ಕೇಳಿದರೆ, ಇದರಲ್ಲಿ ಯಾವ ಬೆಲೆ ದೊಡ್ಡದು ಅಂತ ಹೇಳಿದ್ರೆ 0.0001. 72 ಕೋಟಿಯನ್ನ ನಾವು ಆದರ್ಶ ರೂಪದಲ್ಲಿ ಬರೆದಾಗ ಯಾವ ರೀತಿ ಬರಿಬಹುದು? 72 ಕೋಟಿಯನ್ನ 7.2 ಇಂಟು 10 ಟು ದಿ ಪವರ್ ಆಫ್ 8. ಓಕೆ. ಇನ್ನು 138 ಸರಿ ಇಲ್ಲದೆ ಇರುವಂತಹ ಹೇಳಿಕೆ ಯಾವುದು ಅಂತ ಕೇಳಿದರೆ 138 3 ಕ್ಯೂಬ್ ಈಸ್ ಈಕ್ವಲ್ ಟು ಸರಿ ಇಲ್ಲದ ಹೇಳಿಕೆ, ದಟ್ ಇಸ್ ಇದು. ಸಮಸ್ಯೆಗಳನ್ನ ಬಿಡಿಸಿ ಅಂತ ಇದೆ, ನೋಡ್ತಾ ಹೋಗೋಣ. 729ನ್ನ ಅವಿಭಾಜ್ಯ ಅಪವರ್ತನಗಳ ಘಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ನೋಡಿ 729 ಈಸ್ ಈಕ್ವಲ್ ಟು 3 ಇಂಟು 3 ಇಂಟು ಅಂದ್ರೆ 729. ಓಕೆ. 3 2s are 6, 3 4s are 12, 3 3s are 9, 3 1s are 3, 3 8s are 24, 3 1s are 3, 3 2s are 6, 3 7s are 21, 3 9s are 27, 3 3s are 9, 1 2 3 4 5 6. ಸೊ ಇದು ಎಷ್ಟು ಟೈಮ್ ರಿಪೀಟ್ ಆಗುತ್ತೆ? 3 ಟೈಮ್ಸ್ ರಿಪೀಟ್ ಆಗುತ್ತೆ. ಸೊ 3 ಟು ದಿ ಪವರ್ ಆಫ್ 6. ಘಾತಾಂಕಗಳ ನಿಯಮಗಳನ್ನ ಬಳಸಿ ಇದನ್ನ ಸುಲಭೀಕರಿಸಿ ಅಂತ ಇದೆ. ಏನಾಗುತ್ತೆ? 5 ಈಸ್ ಈಕ್ವಲ್ ಟು 2 ಪ್ಲಸ್ 4 ಪ್ಲಸ್ 8 ಏನಾಗುತ್ತೆ? 5 ಟು ದಿ ಪವರ್ ಆಫ್ 14 ಆಗುತ್ತೆ. ಇದನ್ನ ನೋಡೋದಾದ್ರೆ 3 ಟು ದಿ ಪವರ್ ಆಫ್ ಅಂದ್ರೆ ಇದನ್ನ ಡಿವೈಡೆಡ್ ಬೈ 4 3s are 12 ಅಲ್ವಾ. ಸೊ ಇದನ್ನ am ಮೈನಸ್ n. ಸೊ 12 ಅಲ್ಲಿ 3 ಹೋದ್ರೆ 9. ಸೊ 3 ಟು ದಿ ಪವರ್ ಆಫ್ 9. ಇನ್ನು ಇದು 20 ಅಲ್ಲಿ 15 ಹೋದ್ರೆ 5 ಅಲ್ವಾ. ಸೊ 7 ಟು ದಿ ಪವರ್ ಆಫ್ 5 ಇಂಟು 7 ಟು ದಿ ಪವರ್ ಆಫ್ 3 ಏನಾಗುತ್ತೆ? 5 ಪ್ಲಸ್ 3 8 ಆಗುತ್ತೆ. 7 ಟು ದಿ ಪವರ್ ಆಫ್ 8. ಇನ್ನು 1 ಪ್ಲಸ್ 1 ಇಂಟು 1. ಸೊ ಏನಾಗುತ್ತೆ? 2 1s are 2. ಸೊ 2 ಆಗುತ್ತೆ. ಈ ಹೇಳಿಕೆಗಳಲ್ಲಿನ ಸಂಖ್ಯೆಗಳನ್ನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಎಷ್ಟಿದೆ? 3,84,000. ಓಕೆ, ಅಷ್ಟಿದೆ. ಸೊ ಇದನ್ನ ನಾವು ಯಾವ ರೀತಿ ಬರಿಬೇಕು? 3.84 ಇಂಟು 10 ಟು ದಿ ಪವರ್ ಆಫ್, ಇಲ್ಲಿ ನೋಡಿ ಪಾಯಿಂಟ್ 3 ಪಾಯಿಂಟ್ಸ್ ಆದ್ಮೇಲೆ ಇದೆ. ಸೊ ನೋಡಿ 3.84 ಇಂಟು 10 ಟು ದಿ ಪವರ್ ಆಫ್ 8 ಮೀಟರ್ ಅಂತ ಬರಿಬೇಕು. ಮಾರ್ಚ್ 2001 ಪ್ರಕಾರ ಭಾರತದ ಜನಸಂಖ್ಯೆ ಎಷ್ಟಿತ್ತು? ನೋಡಿ ಇಷ್ಟಿತ್ತು. ಇದನ್ನ ಯಾವ ರೀತಿ ಬರಿಬೇಕು ಹಾಗಾದ್ರೆ? 1.027 ಇಂಟು 10 ಟು ದಿ ಪವರ್ ಆಫ್ 9. 1 2 3 4 5 6 7 8 9. ಸಂಕ್ಷೇಪಿಸಿ ಮತ್ತು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಓಕೆ. 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಇಂಟು 2 ಟು ದಿ ಪವರ್ ಆಫ್ 4. ಈ ರೀತಿ ನಾವೇನ್ ಮಾಡ್ತಾ ಹೋಗ್ಬೇಕು, ಅದನ್ನ ನೋಡ್ತಾ ಹೋಗ್ಬೇಕು. ಇಲ್ಲೇನಿಲ್ಲ ಅಂದ್ರೆ ಇಲ್ಲೇನಿರುತ್ತೆ? ಇಲ್ಲಿ 4 ಇದೆ ಅಲ್ವಾ. ನೋಡಿ ಇವಾಗ 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಇಂಟು 2 ಟು ದಿ ಪವರ್ ಆಫ್ 2 ಅಂತ ಬರ್ಕೊಳ್ಳೋಣ ಇದನ್ನ. ಅದಾದ್ಮೇಲೆ 1 ಇಂಟು 3 ಟು ದಿ ಪವರ್ ಆಫ್ 2. ಸೊ ಇದೇನಾಗುತ್ತೆ? 2 ಟು ದಿ ಪವರ್ ಆಫ್ ಏನಾಗುತ್ತೆ ನೋಡಿ 4, ಇದು 3, ಇದು 4 ಅಲ್ವಾ. ಎಸ್, 3 4 5 ಆಗುತ್ತೆ. ಇದು ಇಲ್ಲೇ ಡೈರೆಕ್ಟ್ ಆಗಿ ತಗೋತಾ ಇದ್ದೀನಿ. ಇದು 5 ಆಗುತ್ತೆ. 3 ಟು ದಿ ಪವರ್ ಆಫ್ 4 ಬೈ ಇದು 3 ಟು ದಿ ಪವರ್ ಆಫ್ 3 ಆಗುತ್ತೆ.
ಸೊ ಏನಾಗುತ್ತೆ ನೋಡಿ, ಇದು ಎ ಬೈ ಅಂದ್ರೆ am by an ಫಾರ್ಮಲ್ ಇದೆ. ಸೊ 2 to the power of 5 ಇಂಟು ಅಂದ್ರೆ 4 ಮೈನಸ್ 3 ಏನಾಗುತ್ತೆ 1. ಸೊ 2 5 ಟೈಮ್ಸ್ ರಿಪೀಟ್ ಆಗಿ, ಸೊ ಏನ್ ಸಿಗುತ್ತೆ ನಮಗೆ 2 to the power of 5 3 to the power of 1. ಇದನ್ನ ಸಂಕ್ಷೇಪಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. 2 to the power of 10 2 to the power of 10 into 7 to the power of 3, 8 to the power of 3 into 7. Okay. ಈ 8 ಏನಿದೆಯಲ್ಲ, ಈಗ 2 to the power of 10 into 7 to the power of 3 ಆಯ್ತು. ಓಕೆ, ಈ 8 ಏನಿದೆಯಲ್ಲ ಅದನ್ನ 2 2s 4. ಓಕೆ, 4 2s 8. ಸೊ 2 ಕ್ಯೂಬ್ ಅಂತ ಬರ್ಕೊಂಡು ಅಂಡ್ ಹೋಲ್ ಕ್ಯೂಬ್ ಇಂಟು 7 ಅಂತ ಬರ್ಕೋಬಹುದು, ಹೌದಲ್ವಾ? ಅದಾದ ನಂತರ ಏನ್ ಮಾಡ್ಬೋದು, 2 to the power of 10 into 7 to the power 7 cube by ಇದು 3 3s 9 ಆಗುತ್ತೆ. ಓಕೆ, ಇಂಟು 7 to the power of 1 ಆಗುತ್ತೆ. ಅದ್ರ ನಂತರ ಏನಾಗುತ್ತೆ ನೋಡಿ, ಇವಾಗ ಅಂದ್ರೆ am by an ಫಾರ್ಮಲ್ ಇದೆ. ಸೊ 10 ಮೈನಸ್ 9 ಇಂಟು 3 ಮೈನಸ್ 1. ಸೊ ಏನಾಗುತ್ತೆ 2 ಇಂಟು 7 to the power ಅಂದ್ರೆ 7 ಸ್ಕ್ವೇರ್ ಆಗುತ್ತೆ. ಸೊ ಅವಾಗ 2 ಇಂಟು 49 ಎಷ್ಟು ಬರುತ್ತೆ 98 ಬರುತ್ತೆ. ಓಕೆ, ಇಷ್ಟು. ಇನ್ನು ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ನಾವು ನೋಡ್ತಾ ಹೋಗೋಣ. ಓಕೆ.